ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಾವೊಂದು ವಾಕ್ಯ ನಾವು ಧ್ಯಾನಿಸೋಣ. ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 25 ಮತ್ತು 26 ವಚನದಲ್ಲಿ ಒಂದು ವಚನವಿದೆ ನೋಡ್ರಿ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳ್ಕೊಂಡರೂ ರೋಗವು ಹೆಚ್ಚುತ್ತಾ ಬಂದದ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ನೋಡಿ ನನ್ನ ಪ್ರೀತಿಯ ಸಹೋದರರೇ, ಇಲ್ಲೊಬ್ಬ ಸ್ತ್ರೀ ಇದ್ದಾಳೆ. ಈ ಸ್ತ್ರೀಗಿರುವಂತ ಒಂದು ಬಲಹೀನತೆ, ಒಂದು ರೋಗ ಏನೆಂಬುದಾಗಿ ನಾವು ನೋಡುವುದಾದರೆ ಸತ್ಯವೇದವು ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈಕೆ 12 ವರ್ಷಗಳಿಂದ ಸತತವಾಗಿ ರಕ್ತ ಕುಸುಮ ರೋಗವನ್ನು ಈಕೆ ಬಾಧೆಯಲ್ಲಿಕ್ಕೆ ಅನುಭವಿಸ್ತಾ ಇದ್ದಾಳೆ. ನೋಡ್ರಿ, ರಕ್ತ ಕುಸುಮ ಸ್ತ್ರೀ ಅಂದ್ರೆ ಒಂದು ಸಾರಿ ನಿಮ್ಮ ಆಲೋಚನೆಗೆ ಅದನ್ನು ನೀವು ಆ ದೃಶ್ಯ ನೀವು ತಂದುಕೊಳ್ಳ್ರಿ. ಆಕೆಗೆ ಪ್ರತಿದಿನವೂ ರಕ್ತ ಅನ್ನೋದು ಹೋಗುತ್ತಾ ಇದ್ರೆ ಆಕೆಯ ಜೀವಿತದಲ್ಲಿ, ಆಕೆಯ ಶರೀರದಲ್ಲಿ ಆ ನೋವು, ಆ ಹಿಂಸೆ, ಆ ಬಲಹೀನತೆ ಎಂಬುದು ಎಷ್ಟು ಭಯಂಕರವಾಗುತ್ತದೆ ಎಂಬುದಾಗಿ ಒಂದು ಸಾರಿ ನೀವು ಆಲೋಚನೆ ಮಾಡಿ. ಆ ಸ್ತ್ರೀಯಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ, ಏನಂದ್ರೆ ಆಕೆಯ ಕೈಯಲ್ಲಿ ಇದ್ದದನ್ನೆಲ್ಲ ಕಳೆದುಕೊಂಡರು. ಆಕೆಯು ಅನೇಕ ವೈದ್ಯರ ಬಳಿ ಹೋಗಿದ್ದಾನೆ. ಇನ್ನು ಅನೇಕ ತರವಾದಂತ ಎಲ್ಲ ಒಂದು ತನಗಿರುವಂತ ಎಲ್ಲವನ್ನು ನೋಡಿಕೊಂಡು ಬಂದರೂ ಸಹ ಆಕೆ ಕೈಯಲ್ಲಿ ಇದ್ದದೆಲ್ಲೋ ಸಹ ವ್ಯರ್ಥವಾಯಿತೆ ಹೊರತು ಆಕೆಯ ರೋಗವು ಯಾವುದೇ ವಿಧವಾದಲ್ಲಿ ಆಕೆಗೆ ಮೇಲಾಗಿ ಕಾಣು ಬರಲಿಲ್ಲ. ನೋಡಲಿ, ದೇವರ ವಾಕ್ಯ ಹೇಳ್ತಾ ಇದೆ, ಪ್ರಯೋಜನವೇನು ಹೊಂದಲಿಲ್ಲ. ತನ್ನ ಕೈಯಲ್ಲಿ ಇದ್ದದನ್ನೆಲ್ಲ ಆಕೆ ವ್ಯರ್ಥ ಮಾಡಿಕೊಂಡ್ರು ಆಕೆ ಶರೀರದಲ್ಲಿ ಏನು ಪ್ರಯೋಜನವನ್ನು ಆಕೆ ಕಾಣಲಿಲ್ಲ. ಅಲ್ಲಿ ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈಗ ಸ್ತ್ರೀ ತನ್ನಲ್ಲಿ ತಾನೊಂದು ತೀರ್ಮಾನ ಮಾಡಿಕೊಂಡಳು. ಆಕೆ ತಾನು ತೀರ್ಮಾನಿಸಿಕೊಂಡಳು ಏನಂದ್ರೆ, ಆಗ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು ನೆಟ್ಟಗಾಗುವೆನೆಂದು ಆಲೋಚಿಸಿ. ನೋಡ್ರಿ, ಇಲ್ಲಿ ಸ್ತ್ರೀ ಒಂದು ತೀರ್ಮಾನ ತೆಗೆದುಕೊಳ್ತಾ ಇದ್ದಾಳೆ. ಇಲ್ಲಿ ಯೇಸು ಸ್ವಾಮಿ ತೀರ್ಮಾನ ತೆಗೆದುಕೊಳ್ಳಿಲ್ಲ. ಇಲ್ಲಿ ಯೇಸು ಸ್ವಾಮಿ ಒಂದು ಡಿಸಿಷನ್ ತೆಗೆದುಕೊಳ್ಳಿಲ್ಲ. ಇಲ್ಲಿ ರೋಗವಿರುವಂತ ಸ್ತ್ರೀ, ಬಾಧೆಯನ್ನು ಅನುಭವಿಸುವಂತ ಸ್ತ್ರೀ, ತನಗಿದ್ದದ್ದೆಲ್ಲವನ್ನು ಕಳೆದುಕೊಂಡಂತ ಸ್ತ್ರೀ ತೀರ್ಮಾನ ಮಾಡ್ಕೊಳ್ತಾ ಇದ್ದಾಳೆ, ನಾನು ಯೇಸುವನ್ನು ಅಂದ್ರೆ ಆತನ ಉಡುಪನ್ನು ಮುಟ್ಟಿದರೆ ಸಾಕು ನಾನು ಸ್ವಸ್ಥಳಾಗುವೆನು ಎಂಬುದಾಗಿ. ಮತ್ತೆ ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಅನೇಕ ವರ್ಷಗಳಿಂದ ನೀವು ಸಹ ಸಭೆಗೆ ಬರ್ತಾ ಇದ್ದೀರಾ. ನಿಮ್ಮ ಶರೀರದಲ್ಲಿ ಇನ್ನೂ ಭಯಂಕರವಾದಂತ ಬಲಹೀನತೆಗಳು, ರೋಗಗಳ ಮಧ್ಯದಲ್ಲಿ ನಿಮಗಿರುವಂತದ್ದು ಎಲ್ಲವನ್ನು ಸಹ ನೀವು ಕಳೆದುಕೊಂಡಿದ್ದೀರಾ. ಆದ್ರೆ ನೀವು ಈ ಸ್ತ್ರೀನ ತರ ನೀವು ತೀರ್ಮಾನ ತೆಗೆದುಕೊಳ್ಳಲಿಲ್ಲ. ಆ ಸ್ತ್ರೀಯಲ್ಲಿ ತೀರ್ಮಾನ ತೆಗೆದುಕೊಂಡಿದ್ದಾಳೆ, ನಾನು ಯೇಸುವಿನ ವಸ್ತ್ರವನ್ನು ಮುಟ್ಟಿದರೆ ಸಾಕು ನಾನು ಸ್ವಸ್ಥಳಾಗುವೆನು ಎಂಬುದಾಗಿ. ಮತ್ತೆ ಇವತ್ತು ದೇವರ ವಾಕ್ಯವನ್ನು ಕೇಳುವಂತ ನೀನು ಪ್ರತಿ ಭಾನುವಾರ ನೀನು ಆಲಯಕ್ಕೆ ಬರ್ತೀಯ. ಯಾವ ತೀರ್ಮಾನದೊಟ್ಟಿಗೆ? ಇವತ್ತು ನಮ್ಮ ಸೇವಕರ ಬಳಿಗೆ ಹೋಗಿ ನಾನು ಇವತ್ತು ಪ್ರಾರ್ಥನೆ ಮಾಡಿಸ್ಕೊಂಡ್ರೆ ಸಾಕು ಎಂಬ ತೀರ್ಮಾನದೊಟ್ಟಿಗೆ ಮಾತ್ರ ಬರ್ತಾ ಇದೆ. ಆದ್ರೆ ಇವತ್ತು ಒಂದು ನೀನು ಸತ್ಯನ ನಂಬು, ನಾನು ಯೇಸುವಿನ ಉಡುಪನ್ನು ಮುಟ್ಟಿದರೆ ಅಂದ್ರೆ ಯೇಸುವನ್ನು ನಾನು ಮುಟ್ಟಿದರೆ ಸಾಕು ನನ್ನ ರೋಗ ಸ್ವಸ್ಥವಾಗುತ್ತೆ ಎಂಬುದಾಗಿ. ಮತ್ತೆ ದೇವರ ವಾಕ್ಯವನ್ನು ಕೇಳುವಂತ ನೀನೊಂದು ತೀರ್ಮಾನ ತೆಗೆದುಕೋ. ನಾನು ಸಭೆಗೆ ಹೋಗುವುದು ಹೆಚ್ಚಲ್ಲ, ಪ್ರಾರ್ಥನೆ ಮಾಡುವುದು ಹೆಚ್ಚಲ್ಲ, ಅನೇಕ ವರ್ಷಗಳಿಂದ ಸಹವಾಸದಲ್ಲಿರುವುದು ಹೆಚ್ಚಲ್ಲ. ನಾನು ಯೇಸುವನ್ನು ಮುಟ್ಟಿದರೆ ಸಾಕು, ಯೇಸು ನನ್ನನ್ನು ಮುಟ್ಟಿದರೆ ಸಾಕು ನನ್ನ ರೋಗ ಸ್ವಸ್ಥವಾಗುತ್ತದೆ, ನನ್ನ ಬಲಹೀನತೆ ನೀಗಿ ಹೋಗುತ್ತದೆ, ನನ್ನ ಕುಟುಂಬದ ಪರಿಸ್ಥಿತಿ ಬದಲಾವಣೆ ಆಗುತ್ತದೆ ಎಂಬುದಾಗಿ ನೀನು ತೀರ್ಮಾನ ಮಾಡಿಕೊಳ್ಳಬೇಕು. ನೀನು ತೀರ್ಮಾನ ಮಾಡಿಕೊಂಡು ಸಭೆಗೆ ಬಂದರೆ ಯೇಸು ನಿನ್ನ ನಿಜವಾಗಲೂ ಮುಟ್ಟುತ್ತಾನೆ. ದೇವರಿಂದ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.